ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಈ ಬಿಗ್ ಬಾಸ್ ಅಂದ್ರೆ ಮುಂಚೆ ಅದಕ್ಕೆ ಆದ ಒಂದು ಗತ್ತು ಗಾಂಭೀರ್ಯ ಇತ್ತು. ಆ ಕಾರ್ಯಕ್ರಮಕ್ಕೆ ಅಂತಂತವರೇ ಬರ್ತಿದ್ರು. ಆದ್ರೆ ಒಂದೆರಡು ಸೀಸನ್ ಗಳಿಂದ ಸೆಲೆಬ್ರಿಟಿಗಳ ಬದಲು ಸೆಡೆಬ್ರಿಟಿಗಳಿಗೆ ಅವಕಾಶ ಕೊಟ್ಟಿದ್ದು. ಈಗ ಇರೋ ಬರೋ ಸೆಡೆಗಳೆಲ್ಲ ಬಿಗ್ ಬಾಸ್ ಅಂತ ಗಂಟು ಬಿದ್ದವರಪ್ಪ. ಬಿಗ್ ಬಾಸ್ ಇನ್ವಿಟೇಷನ್ ಗೋಸ್ಕರ ಇಂಡೈರೆಕ್ಟ್ ಆಗಿ ಗಿಮಿಕ್ ಮಾಡೋ ಜನ ಒಂದ್ ಕಡೆ ಆದ್ರೆ, ಬೆಗ್ಗರ್ಸ್ ತರ ಹಿಂದೆ ಬಿದ್ದಿರೋರು ಇನ್ನೊಂದ್ ಕಡೆ. ಹೋದ್ ವಾರ ಬಿಗ್ ಬಾಸ್ ಅನೌನ್ಸ್ ಮಾಡ್ತಿದ್ದಂಗೆ ಈ ವರ್ಷ ವರುಣ್ ಕಾಂಟ್ರವರ್ಸಿ ಆಯ್ತು. ಈಗ ಅವ್ರಾದ್ಮೇಲೆ ಈ ಶಿಲ್ಪಾ ಗೌಡ ಏನೋ ದಿಢೀರ್ ಅಂತ ಕಣ್ಣೀರ್ ಹಾಕೊಂಡ್ ಕುಂತ್ಬಿಟ್ಟವಳೆ. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ತಗೊಂಡ್ ನನಗೇನೆ ಸಾಕಾಗ್ಬಿಟ್ಟಿದೆ. ಸೊ ಇನ್ನು ಎಷ್ಟ್ ದಿನ ಇದನ್ ತಗೋಬೇಕು ಅಂತ ನನ್ಗೂ ಕೂಡ ಗೊತ್ತಿಲ್ಲ. ತಕೊಂಡು ಸಾಕಾಗಿದ್ಯಾ? ಏನೋ ಭೀಮಾ ಮೂವಿ ಸ್ಟೋರಿ ಇದ್ದಂಗಿದ್ಯಲ್ಲಪ್ಪ. ಏನ್ ತಕೊಂಡ್ ಸಾಕಾಗಿದ್ಯವ್ವ? ನನಗ್ ಗೊತ್ತಿಲ್ಲ. ಏನದು ನಿನಗೆ ಗೊತ್ತಿಲ್ವಾ? ಅದೇನು ಅಂತ ಗೊತ್ತಿಲ್ದೆ ಅದನ್ನ ತಕೊಂಡ್ಬಿಟ್ಯಾ? ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ. ಎಂತ ವಿಪರ್ಯಾಸ! ಯಾವ್ದನ್ನ ಮುಚ್ಚಿಡ್ಬೇಕು ಅದನ್ನ ಬಿಚ್ಚಿಟ್ಟು, ಯಾವ್ದನ್ನ ಬಿಚ್ಚಿಡ್ಬೇಕು ಅದನ್ನ ಮುಚ್ಚಿಟ್ಟಿದ್ದೆ ಅಂತಿದ್ಯಾ? ಅರ್ಥ ಆಯ್ತು ಅನ್ಸುತ್ತೆ. ವಿಷಯ ಏನು ಅಂದ್ರೆ, ಅಯ್ಯ ಒಳ್ಳೆ ಮೆಗಾ ಸೀರಿಯಲ್ ಮಾದೇವಿ ತರ ಎಳಿತಾ ಇದೆಯಲ್ಲ. ನನಗ್ ಗೊತ್ತಾಯ್ತು ಬಿಡು, ನಿನಗೆ ಬಿಗ್ ಬಾಸ್ ಅವಕಾಶ ಸಿಕ್ಕಿಲ್ಲ ಅಂತ ಅಳ್ತಾ ಇದೀಯಾ, ಕರೆಕ್ಟಾ? ಅದಕ್ಕೋಸ್ಕರ ನನ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು ಅಂದಂಗೆ ಶಿಲ್ಪಾ ಅಳ್ತಿರೋದು ತನಗ್ ಬರ್ತಿರೋ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹಾಗೂ ತಾನ್ ಮಾಡಿರೋ ತಪ್ಪು ಅರಿವಾಗಿ ಅಂತೆ. ಇಷ್ಟು ದಿನ ಇಲ್ದೇ ಇರೋದು ಈಗ ಬಿಗ್ ಬಾಸ್ ಅನೌನ್ಸ್ ಆದ್ಮೇಲೆ ಇವೆಲ್ಲ ಯಾಕೆ ಅಂತ. ಈಗ ಕೆಲವ್ರು ಅನ್ಬೋದು, ಅಲ್ಲ ಗುರು ಅವಳು ಬಿಗ್ ಬಾಸ್ ಗೋಸ್ಕರನೇ ಇದೆಲ್ಲ ಮಾಡ್ತಿದ್ದಾಳೆ ಅಂತ ನಿನಗ್ ಹೆಂಗ್ ಗೊತ್ತು ಅಂತ. ಈ ಶಿಲ್ಪಾ ಗೌಡದು ವಿಡಿಯೋ ವೈರಲ್ ಆಗಿ ಅದು ಟ್ರೋಲ್ ಆಗಿ 2 ವರ್ಷ ಮೇಲಾಗಿದೆ. ಹಾಗೇನೋ ಬುದ್ಧಿ ಇರ್ಲಿಲ್ಲ, ತಪ್ಪು ಮಾಡ್ಕೊಂಡ್ಬಿಟ್ಲು. ಈಗ ಕೆಲವು ತಿಂಗಳ ಹಿಂದೆ ಒಂದು ಸ್ಟ್ರೀಮ್ ನಲ್ಲಿ ಏನ್ ಮಾತಾಡಿದಾಳೆ ಕೇಳಿಸ್ಕೊಂಬನ್ರಪ್ಪ. ಯಾವನ್ನೂ ಸಾಧ್ಯ ಅಲ್ಲಪ್ಪ. ಮಿಸ್ಟರ್ ಲೋಕೇಶ್ ಅವರೇ, ಫೋನ್ ವಿಡಿಯೋ ನೋಡಿಲ್ವಾ? ಒಂದ್ ಹುಡುಗಿ ಪಕ್ಕದಲ್ಲಿದ್ರು ಸುಮ್ಮನೆ ಇರ್ತೀರಾ? ಸುಮ್ನೆ ಅಂದ್ರೆ ಗಂಡಸ ಅನ್ನಲ್ವಲ್ಲ. ಒಂದು ಹುಡುಗನ್ ಗಂಡಸ್ತನನ ಕೆರಳಿಸಿ ಮಾತಾಡೋದು, ಅಶ್ಲೀಲ ವಿಚಾರನ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡೋದು ಒಳ್ಳೆ ಹುಡುಗಿಯರ ಲಕ್ಷಣನ? ಇಲ್ಲ ಸರ್, ಇಲ್ಲ. ಇವರಿಗೆಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇರ್ಬೇಕು ಅನ್ಸುತ್ತೆ. ಹಗಲಲ್ಲಿ ಅಮಾಯಕರು, ಇರುಳಲ್ಲಿ ಕಿರಾತಕರು. ಇದು ಸಾಲದು ಅಂತ ರೀಸೆಂಟ್ ಆಗಿ ಅದ್ಯಾವ್ದೋ ಶಾರ್ಟ್ ಫಿಲ್ಮ್ಸ್ ಗಳು ಬೇರೆ ಮಾಡಿದಾಳೆ. ಅದ್ರಲ್ಲಾದ್ರೂ ಒಳ್ಳೆ ರೋಲು, ಒಳ್ಳೆ ಡೈಲಾಗ್ಸ್ ಇದಾವ. ನಾನ್ ಮದ್ವೆಗ್ ಮುಂಚೆ ಮಾಡಿದ್ನ ನಿನ್ ಮದ್ವೆ ಆದ್ಮೇಲೆ ಮಾಡ್ತಿದ್ಯಾ ಅಂತ ಖುಷಿ ಪಡ್ತೀನಿ. ಅದೇ ಕೆಡಿಸ್ಕೋಬೇಡಿ, ನಾನು 3 ಸಲ ಹಾಕಿಸ್ಕೊಂಡಿದ್ದೀನಿ. ಈ ತರ ಇವಳ ಕ್ಯಾರೆಕ್ಟರ್ ನ ಚೀಪ್ ಲೆವೆಲ್ ತೋರಿಸ್ಕೊಂಡು ಇವಳ ಬಗ್ಗೆ ಅವಹೇಳನ ಮಾಡ್ಕೊಂಡು ಈಗ ಜನ ಕೆಟ್ಟ ಕಮೆಂಟ್ಸ್ ಮಾಡ್ತಾರೆ ಅಂತ ಕಣ್ಣೀರ್ ಹಾಕಿದ್ರೆ ಇವಳನ್ನ ಹೆಂಗ್ ತಾನೇ ನಂಬೋಣ ಹೇಳ್ರಪ್ಪ. ಸಾಕಿದಕ್ ನಾನು ಏನ್ ನ್ಯಾಯ ಕೊಟ್ಟೆ? ಮಾಡಿದ್ ಬರೀ ತಪ್ಪಾಗಿತ್ತಲ್ಲ. ಹೇ ಶಿಲ್ಪಕಲೆ, ಇಲ್ಲೇ ಕಳ್ಕೊಂಡೆ ಅಂತ ಇಲ್ಲಿ ಕುಂತು ಓವರ್ ಆಕ್ಟಿಂಗ್ ಮಾಡೋ ಬದಲು ಹೋಗಿ ಡೈರೆಕ್ಟ್ ಆಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿದ್ರೆ ಆಗ್ತಿರ್ಲಿಲ್ವೇ? ಅದನ್ನು ಇಲ್ಲ ಆನ್ಲೈನ್ ಅಲ್ಲೇ ಮಾಡ್ಬೇಕೆ? ಹಿಂಗ್ ಮಾಡಿದ್ರೆ ಜನಕ್ಕೆ ಇದು ಬಿಗ್ ಬಾಸ್ ಗಿಮಿಕ್ ಅಂತ ಡೌಟ್ ಬರ್ದೆ ಇನ್ನೇನಾಗ್ತದೆ ಅಂತೀನಿ. ನಾನು ಮಾಡಿರೋ ತಪ್ಪಿಗೆ ನನ್ಗೇನು ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ನೀನ್ ಹಿಂಗೆ ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ಒಂದಲ್ಲ ಒಂದಿನ ಪಕ್ಕ ಹೋಗ್ತೀಯ ಬಿಗ್ ಬಾಸ್ ಕಲ್ಲ ಬದುಕು ಜಟಕ ಬಂಡಿ ಕಾರ್ಯಕ್ರಮಕ್ಕೆ. ಚೆನ್ನಾಗಿದೆ. ಇದೊಂದು ಸಹಾಯ ಮಾಡಿ ಸರ್ ದೇವಳಿಗೂ, ಬಿಗ್ ಬಾಸ್ ದೊಡ್ಡ ಮನೆ ನನ್ನ ಬಿಗ್ ಬಾಸ್ ಕರ್ಕೊಂಡು ಗೆಲ್ಸಿ ಸರ್, ನನ್ನಂತ ಗೆಲ್ಸಿ. ಲೇ ತರ್ಲೆ ಮಂಜಣ್ಣ, ಎಲ್ರು ನನ್ನ ಬಿಗ್ ಬಾಸ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನೀನು 3 ಹೆಜ್ಜೆ ಅಲ್ಲ 300 ಹೆಜ್ಜೆ ಮುಂದೆ ಹೋಗಿ ನನ್ನೇ ಗೆಲ್ಸಿ ಅಂತ ಕುಂತಿದ್ಯಲ್ಲ. ನಿನ್ನೆ ಗೆಲ್ಸದಾದ್ಮೇಲೆ ಕಾಂಪಿಟೇಷನ್ ಯಾಕೆ? 100 ದಿನಗಳ ಕಾರ್ಯಕ್ರಮ ಯಾಕೆ? ಅದು ಮ್ಯಾಚ್ ಫಿಕ್ಸಿಂಗ್ ಬೇರೆ ಮಾಡ್ಕಂತಿದ್ಯಾ. ನಿನ್ನ ಇಷ್ಟು ದಿನ ಮೊಟ್ಟೆ ಮಂಜಣ್ಣ ಅಂತಿದ್ವಿ, ಇನ್ಮೇಲೆ ಮ್ಯಾಚ್ ಫಿಕ್ಸಿಂಗ್ ಮಂಜಣ್ಣ ಅನ್ಬೇಕು. ದೇವರಿಗೆ ಹೇಳ್ತೀನಿ, ನಿಮ್ ಮುಂದೆನೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ. ನಿಮ್ ಕಡೆಯಿಂದನೇ ನೀವೇ ಬನ್ನಿ, ನನ್ನ ಜೊತೆ ನೀವೇ ಬನ್ನಿ, ಎಲ್ಲಾರ್ಗು ದಾನ ಧರ್ಮ ಮಾಡೋಣ. ನನಗೂ ಹೆಲ್ಪ್ ಮಾಡ್ಬೇಕಂತ ನನಗೂ ತುಂಬಾ ಆಸೆ. ಅಲ್ಲ ನಾವು ದಾನ ಧರ್ಮ ಮಾಡೋದಾದ್ರೆ ಅವ್ರೇ ಮಾಡ್ಕೋತಾರೆ, ಸೊಂದಿಲ್ ಸಮಾರಾಧನೆ ಅಂತ ನಿನ್ನನ್ ಬೇರೆ ಯಾಕೆ ಸೇರ್ಸ್ಕೋಬೇಕು ಅಂತೀನಿ. ಇನ್ನು ನಿನಗ್ ದಾನ ಮಾಡೋಕ್ ಅಷ್ಟು ಆಸೆ ಇದ್ರೆ ನೀನ್ ದುಡ್ದಿರೋ ದುಡ್ಡಲ್ ಕಳ್ಳ ಇದ್ದಂಗಿದೆ ನೀನು. ಯಾರು ನೋಡಿದ್ರೆ ಸುಮಾರು ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಬಟ್ಟೆ ಇಲ್ಲ, ಅಂತವ್ರಿಗೆ ಹೆಲ್ಪ್ ಮಾಡೋಣ. ಸುಮಾರು ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಬಟ್ಟೆ ಇಲ್ಲ, ಅಂತವ್ರಿಗೆ ಹೆಲ್ಪ್ ಮಾಡೋಣ. ಈ ಅಣ್ಣ ನೀರಲ್ಲಿ ಕೊಚ್ಕೊಂಡು ಹೋದವರಾಗಿರ್ತಾರೆ ಎಣ, ಅವ್ರಿಗೆ ಏನ್ ಸಹಾಯ ಮಾಡ್ತೀಯಪ್ಪ? ಇನ್ನು ನೀರಲ್ಲಿ ಕೊಚ್ಕೊಂಡು ಹೋಗ್ತಾವ್ರಂತೆ, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಅವ್ರು ಕುಡಿಯೋಕ್ ನೀರಿರಲ್ಲ ಅಂತೆ. ಅವ್ರಿಗೆ ಊಟ ಇಲ್ಲ, ನೀರಿಲ್ಲ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ತಿರ್ಗಾ ರುದ್ರಾಶ್ರಮ, ಅವ್ರಿಗೆ ವಯಸ್ಸಾದವ್ರಿಗೆ
ಊಟ ಇಲ್ಲ ಬಟ್ಟೆ ಇಲ್ಲ ಅವ್ರಿಗೂ ಹೆಲ್ಪ್ ಮಾಡೋಣ. ನಮ್ಗೆ ರುದ್ರಭೂಮಿ ಗೊತ್ತು, ಇದ್ಯಾವ್ದು ಇದು ರುದ್ರಾಶ್ರಮ? ತಿರ್ಗಾ ರುದ್ರಾಶ್ರಮ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ವೃದ್ಧಾಶ್ರಮನ ರುದ್ರಾಶ್ರಮ ಮಾಡಿ ಅಲ್ಲಿರೋರ್ನೆಲ್ಲ ಹೊಗೆ ಹಾಕ್ಸ್ಬೇಕು ಅಂತ ಮಾಡಿದ್ಯಾ ಹೆಂಗೆ? ನಿಮ್ ಜೊತೆಲೆ ನಾನು ಬರ್ತೀನಿ, 1 ತಿಂಗಳಲ್ಲ 2 ತಿಂಗಳಲ್ಲ 5 ತಿಂಗಳಾಗ್ಲಿ ನಿಮ್ ಜೊತೆಲೆ ಬಂದು ಸಹಾಯ ಮಾಡ್ತೀನಿ. ನನಗ್ ದುಡ್ಡು ಬೇಡ ಸರ್, ದೇವರ ದುಡ್ಡು ಬೇಡ. ದುಡ್ಡಿದ್ರೆ ಕಾಯಿಲೆ ಬಂದ್ಬಿಡ್ತಾರೆ ಸರ್. ದುಡ್ಡಿದ್ರೆ ನಿನ್ ಕಾಯಿಲೆ ಬಂದ್ಬಿಡ್ತದೆ. ಅದೇ ನಿನ್ನೊಂದ್ ಬಿಗ್ ಬಾಸ್ ಒಳಗಿಟ್ಕೊಂಡ್ರೆ ಬಿಗ್ ಬಾಸ್ ನಲ್ಲಿ ಇರೋರ್ಗೆಲ್ಲ ಕಾಯಿಲೆ ಬಂದ್ಬಿಡ್ತದೆ. ಆ ಕನ್ಫೆಷನ್ ರೂಮ್ ಬೆಲ್ ಹೊಡೆದಾಗೆಲ್ಲ ನೀನು ಅಂತ ಕಿರ್ಚಾಡಿ ಅರ್ಚಾಡಿ ಎಲ್ರಿಗೂ BP ಶುಗರ್ ಬರ್ಸ್ಬಿಡ್ತೀಯ ಅನ್ಸುತ್ತೆ. ಒಂದಂಗೆ ಅವನೊಬ್ಬ ಆಂಗ್ರಿ ರ್ಯಾಂಟ್ ಮ್ಯಾನ್ ಅಂತ ಇದ್ದ. ಪಾಪ ನಿನ್ನಂಗೆ ಅರ್ಚಾಡ್ತಾ ಕಿರ್ಚಾಡ್ತಾ ಕೊನೆಗೆ ಅಂಗಾಂಗಗಳು ವೈಫಲ್ಯ ಆಗಿ ಸತ್ತೋಗ್ಬಿಟ್ಟ. ನೀನು ಹಿಂಗೆ ಅರ್ಚಾಡ್ತಾ ಇದ್ರೆ ನಿನ್ನ ಪಾರ್ಟ್ಸ್ ಗಳು ಉದ್ರೋಗಿ ಕೊನೆಗೆ ನೀನು ಹೊಗೆ ಹಾಕಿಸ್ಕೊಳ್ಳೋದಂತೂ. ಹಾಯ್ ಸುದೀಪ್ ಸರ್, ನಮಸ್ಕಾರ. ನಾನು ನಿಮ್ಮ ಅಭಿಮಾನಿ. ಅಲ್ಲೆಲ್ಲೆಲ್ಲೆ ಬಿಗ್ ಬಾಸ್ ಹತ್ರ ಬರ್ತಿದ್ದಂಗೆ ಎಲ್ಲಾ ಕಿಚ್ಚಾ ಸರ್ ಅಭಿಮಾನಿಗಳಾಗ್ಬಿಡ್ತೀರಾ ಬಿಡ್ರಲ್ಲ. ನೀವು ಬಹಳ ಬುದ್ಧಿವಂತರು. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಆದ್ರೆ ನೀವು ಪರ್ಸನಲ್ ಸಿಗಲ್ಲ, ಅದಕ್ಕೆ ವಿಡಿಯೋ ಮುಖಾಂತರ ನಾನು ಈ ಮಾತನ್ನ ತಿಳಿಸ್ತಾ ಇದ್ದೀನಿ. ಹೂ ಕಾಣೋಣ. ಸುದೀಪ್ ಸರ್ಗೆ ಕೆಲ್ಸ ಇಲ್ದೆ ಪುಕ್ಸಾಟೆ ಕುಂತವ್ರು ನೋಡು ನೀನ್ ವಿಡಿಯೋ ನೋಡಕ್ಕೆ. ಅವ್ರಿಗಿರೋ ಶೂಟಿಂಗ್ ಸ್ಕೆಡ್ಯೂಲ್ ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಬಿಗ್ ಬಾಸ್ ನೇ ಮಾಡಲ್ಲ ಅಂತ ಬಿಟ್ಟಿದ್ರಂತೆ. ಅಷ್ಟು ಬಿಸಿ ಇರೋ ಅವರು ಎಲ್ಲಾ ಬಿಟ್ಟು ನೀನ್ ವಿಡಿಯೋ ನೋಡ್ತಾರ? ನನ್ನ ನೀವು ಬಿಗ್ ಬಾಸ್ ಗೆ ಸೆಲೆಕ್ಟ್ ಮಾಡಿದ್ರೆ ನಾನು ಅದ್ರಲ್ಲಿ ಅಕಸ್ಮಾತ್ ಅಪ್ಪಿ ಗೆದ್ರೆ ಅದ್ರಲ್ಲಿ ಬರುವಂತ ಹಣವನ್ನ 50% ನಾನು ಯಾರಿಗೂ ಕೊಡಲ್ಲ, ನಾನೇ ಖರ್ಚು ಮಾಡ್ತೀನಿ. ಬಿಗ್ ಬಾಸ್ ನಿಮ್ಗೆ ಆಫರ್ ಕೊಡ್ಬೇಕು, ನೀವೇ ಬಿಗ್ ಬಾಸ್ ಆಫರ್ ಕೊಡ್ತಿದ್ದೀರಲ್ರೋ. ಆ ಮಂಜಣ್ಣ ಗೆದ್ರೆ ಫುಲ್ ಶೇರ್ ಕೊಡ್ತೀನಿ ಅಂತಾನೆ, ನೀನ್ ನೋಡಿದ್ರೆ 50% ಕೊಡ್ತೀನಿ ಅಂತಿದ್ಯಾ. ಎಲ್ಲ ಪುಡಿ ರಾಜಕಾರಣಿಗಳ ತರ ಆಡ್ತಿದ್ದೀರಾ. ಎಲೆಕ್ಷನ್ ಮುಂಚೆ ಪೊಳ್ಳು ಆಶ್ವಾಸನೆ ಕೊಡ್ತಾರಲ್ಲ ಹಂಗೆ ಅಂದಂಗೆ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಬಾಯಿದ್ರು ಮೂಗಲ್ ಯಾಕಣ ಮಾತಾಡ್ತಾ ಇದ್ಯಾ? 50% ನಾನು ಯಾರಿಗೂ ಕೊಡಲ್ಲ, ನಾನೇ ಖರ್ಚು ಮಾಡ್ತೀನಿ. ಇದು ಯಾಕಣ ಕೀರಲ್ದು ನೀನ್ ಮಾತಾಡ್ತಾ ಇದ್ಯಾ? ಕಬ್ ನೀರ್ ಕುಡ್ಬಿಟ್ಟು ಗಂಟ್ಲು ಕೆಟ್ಟಿ ಕೆರಾಡ್ದೋಗ್ಬಿಟ್ಟಿದ್ಯಾ? ಇದು 100% ನಿಜ ಅಣ್ಣ. ನೀನು ಬಿಗ್ ಬಾಸಿಗಂತೂ ಸೆಲೆಕ್ಟ್ ಆಗಲ್ಲ. ಕ್ರೌಡ್ ಫಂಡಿಂಗ್ ಮಾಡಿ ನಿಮ್ಮನ್ನೆಲ್ಲ ಹಾಕೊಂಡು ಬಿಗ್ ಗ್ಲಾಸ್ ಅಂತ ಒಂದು ಕಾರ್ಯಕ್ರಮ ಮಾಡೋಣ. ಅಲ್ಲೇನಾದ್ರೂ ನೀನ್ ಗೆದ್ರೆ ದಯವಿಟ್ಟು 50% ಅಲ್ಲ 100% ದುಡ್ಡನ್ನ ಖರ್ಚು ಮಾಡಿ ನಿನ್ನ ಕೀರ್ಲು ಧ್ವನಿನ ಟ್ಯೂನ್ ಮಾಡಿಸ್ಕೊಳ್ಳೋಣ. ಅಂದಂಗೆ ಇವ್ರನ್ನೆಲ್ಲ ಹಾಕೊಂಡು ಬಿಗ್ ಗ್ಲಾಸ್ ಕಾರ್ಯಕ್ರಮ ಮಾಡಿದ್ರೆ ಇದನ್ನ ಹೋಸ್ಟ್ ಮಾಡೋಕೆ ಸೂಕ್ತವಾದ ಮಾಸ್ ಹೀರೋ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಪ್ಪ. ಅರ್ಥ ಆಯ್ತು ಅನ್ಸುತ್ತೆ. ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಟ್ಯಾಟು ಗೋಸ್ಟಣ್ಣ ಹೋಗ್ಬೇಕು, ಮಂಜಣ್ಣ ಹೋಗ್ಬೇಕು. ನಾನಿದ್ರೇನೆ ಕ್ಯಾಮ್ರಾ ಓಡೋದ, ನಾನಿರ್ಲೇಬೇಕು. ಏನದು ನೀನಿದ್ರೇನೆ ಕ್ಯಾಮ್ರಾ ಓಡೋದಾ? ನಾನಿದ್ರೇನೆ ಕ್ಯಾಮ್ರಾ ಓಡೋದ. ಯಾಕಕ್ಕ ನಿಂದೇನು KIB ಡಿಪಾರ್ಟ್ಮೆಂಟ್ ಅಥವಾ ನೀನೇನ್ ಜನರೇಟರ್ ಆಪರೇಟ್ ಮಾಡೋಳ? ಒಂದಂಗೆ ನಿನ್ ಅವತಾರ ನೋಡಿದ್ರೆ ಕ್ಯಾಮ್ರಾ ಓಡೋದಲ್ಲ, ಕ್ಯಾಮ್ರಾ ಮ್ಯಾನ್ಗಳೇ ಓಡೋಗ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಮಂಜಣ್ಣ, ಸವಿತಕ್ಕ ಇರ್ಲೇಬೇಕು ಅಣ್ಣ. ನಾವಿದ್ರೆ ಅಣ್ಣ ಇತಿಹಾಸನೇ ಸೃಷ್ಟಿ ಮಾಡ್ಬಿಡ್ತೀವಿ. ನೀವುಗಳು ಹೋದ್ರೆ ಇತಿಹಾಸ ಸೃಷ್ಟಿ ಮಾಡಲ್ಲ, ಇತಿಶ್ರೀ ಹಾಡಿ ನಾಶ ಮಾಡ್ಬಿಡ್ತೀರಾ. ಸರಿಯಾಗಿ ಹೇಳಿದ್ರಿ. ಒಂದಂಗೆ ಐಲ್ ಪೈಲ್ ಯೂನಿವರ್ಸಿಟಿಯ ಸಂಸ್ಥಾಪಕರುಗಳು ಕಾಫಿನಾಡು ಚಂದು, ಗಿಲಿಗಿಲಿ ದೀಪಕ ಅವರಿಗೆ ಬಿಗ್ ಬಾಸ್ ಅವಕಾಶ ಸಿಕ್ಕಿಲ್ಲ. ಅದ್ರಲ್ಲೂ ಐಲ್ ಪೈಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕ್ರೇಜಿ ವೆಂಕಿ ತಿಣ್ಕ ಆಡ್ಕೊಂಡ್ ಜಿಮ್ ಗಿಮ್ ಮಾಡಿ ರೆಡಿ ಆಗ್ತಾವನೆ. ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ಮೇಲೆ ಆ ಐಲ್ ಪೈಲ್ ಯೂನಿವರ್ಸಿಟಿಯ ಹೊಸ ಅಡ್ಮಿಷನ್ಗಳು ನೀವು ನಿಮಗ್ ಚಾನ್ಸ್ ಕೊಡ್ತಾರಾ? ನೀವೇನಾದ್ರೂ ಹೋದ್ರೆ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಏನ್ ಕಡಿಮೆ ಇಲ್ಲ ಅಂತ ಅನ್ಕೊಳ್ತೀನಿ. ಪಕ್ಕ ಒಂದ್ ಕ್ಯಾಮ್ರಾಗೂ ಬೇಜಾರ್ ಮಾಡಲ್ಲ, ಎಲ್ಲಾ ಕ್ಯಾಮ್ರಾಗಳಿಗೂ ಬುದ್ಧಿ ಹೇಳ್ಕೊಂಬತ್ತೀನಿ, ಎಲ್ಲಾ ಕ್ಯಾಮ್ರಾ ಹತ್ರನು ಮಾತಾಡ್ತೀನಿ. ಅಡ್ಡಾಡ ಊದೋದನೆ ಮಲ್ಕೊಂಡ್ಬಿಡ್ತೀನಿ. ಅಕ್ಕ ನೀನ್ ಬಿಗ್ ಬಾಸ್ ಗೆ ಹೋದ್ರೆ ನಿನ್ ಅವತಾರ ನೋಡಿ ಕ್ಯಾಮ್ರಾಗಳಿಗೆಲ್ಲ ಕಾಮಾಲೆ ಕುಷ್ಠರೋಗ ಬಂದು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾವೆ. ಇನ್ನು ನಿನ್ ಜೊತೆ ನಿನ್ನ ಬುಲ್ಲಿ ಬಳಗ ಏನಾದ್ರು ಬಿಗ್ ಬಾಸ್ ಗೆ ಹೋಗ್ಬಿಟ್ರೆ ಕಿಚ್ಚಾಸರು ಮತ್ತೆ ಹುಚ್ಚಾ ಪಾಟು ಶೂಟಿಂಗ್ ಮಾಡ್ಬೇಕಾಯ್ತದೆ. ಇನ್ನು ಈ ಗಂಡು ಬಿಗ್ ಬಾಸ್ ಚಾನ್ಸ್ ಗೋಸ್ಕರ ಮಾಡದೇ ಇರೋ ಸರ್ಕಸೇ ಇಲ್ಲ ಶಿವ. ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ಮೊದ್ಲು ಬಿಗ್ ಬಾಸ್ ಗೆ ಬಕೆಟ್ ಹಿಡ್ದ ಗುರು. ಬಿಗ್ ಬಾಸ್ ಅನ್ನೋದು ಒಂದು ಚಿಕ್ಕ ಸ್ಟೇಜ್ ಅಲ್ಲ, ಒಂದು ದೊಡ್ಡ ಸಾಮ್ರಾಜ್ಯ ಗುರು. ಆದ್ರೂ ಬಿಗ್ ಬಾಸ್ ಕಡೆಯಿಂದ ನೋ ರೆಸ್ಪಾನ್ಸ್. ಅದಾದ್ಮೇಲೆ ಸುದೀಪ್ ಸರ್ಗೆ ಬಕೆಟ್ ಹಿಡ್ದ. ಎಲ್ಲ ಸುದೀಪ್ ಸರ್ ಹಿಂದೆನೆ ಐತೆ ಬಿಗ್ ಬಾಸ್. ಅದೂನು ವರ್ಕೌಟ್ ಆಗ್ಲಿಲ್ಲ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಆಮೇಲೆ ಸೆಲೆಕ್ಟ್ ಆಗೋದೆ ಅಂತ ಗಿಮಿಕ್ ಮಾಡ್ದ. ಕಂಟೆಸ್ಟೆಂಟ್ ಆಗೋದೆ. ಇವ್ನ ಯಾವನ ಸೆಡೆ ನನ್ ಮಗ. ಇಷ್ಟೆಲ್ಲಾ ಮಾಡಿದ್ರು ಇವನು ಒಳಗ್ ಬಿಟ್ಕೊಂಡ್ರ? ಇಲ್ಲ ಸರ್. ಈಗ ನೋಡಿದ್ರೆ ಅಲ್ಲೇ ಟೆಂಟ್ ಹಾಕೊಂಡ್ ಶೆಟ್ಲ್ ಆಗ್ಬಿಟ್ಟವನೆ. ಸುಮ್ನೆ ಬಂದಿಲ್ಲ ಬ್ರೋ, ನಾನು ಈ ಸತಿ ಬಿಗ್ ಬಾಸ್ ಹೋಗ್ಲೇಬೇಕು ಅಂತ ಬಂದಿರೋದು. ಶಪಥಗೈದ ಬಬ್ರುವಾಹನ. ಲೋ ನೀನ್ ಹಿಂಗೆ ಆಡ್ತಿದ್ರೆ ನಿನ್ನ ಬಿಗ್ ಬಾಸ್ ಒಳಿಕ್ ಹಾಕಲ್ಲ, ಯಾವ್ದಾದ್ರು ಉಚ್ಚಾ
ಆಸ್ಪತ್ರೆ ಒಳಗೆ ಹಾಕ್ತಾರೆ. ನಿನಗೆಲ್ಲ ಹುಚ್ಚಿಡ್ದಿದೆ. ಇನ್ನೇನ್ ಬ್ರೋ ಮಾಲಲ್ಲಿ ಬಟ್ಟೆ ಬಿಚ್ಕೊಂಡೆಲ್ಲ ರೀಲ್ಸ್ ಮಾಡಿದೀನಿ ಬ್ರೋ, ಆದ್ರೂ ಕರ್ಕೊಂಡಿಲ್ಲ ಇನ್ನ ಬಿಗ್ ಬಾಸ್ಗೆ. ಅದು ತೆಗಿತಾರೆ ಅಂತ ವೇಟ್ ಮಾಡ್ತಾ ಇದೀನಿ ಅಂತ ಸೋನು ಶ್ರೀನಿವಾಸ ಗೌಡನೇ ಬಿಗ್ ಬಾಸ್ ಒಳಗಡೆ ಕರ್ಕೊಂಡವ್ರು ಬ್ರೋ. ಅಲ್ಲ, ಒಂದು ಹುಡುಗಿ ಪಬ್ಲಿಕ್ ಅಲ್ಲಿ ಬಟ್ಟೆ ಬಿಚ್ಚೋದು ತಪ್ಪು ಅನ್ನೋದಾದ್ಮೇಲೆ ಅದೇ ಒಂದು ಹುಡುಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಶರ್ಟ್ ಬಿಚ್ಕೊಂಡು ವಿಕೃತವಾಗಿ ಆಡೋದು ತಪ್ಪಲ್ವೇ? ಆ ಮಾಲಲ್ಲಿರೋ ಹೆಣ್ಣು ಮಕ್ಕಳಿಗೆ ಇದು ನೋಡಿ ಮುಜುಗರ ಆಗಲ್ವೇ? ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಮಾಡಿರೋ ಈ ತಿಕ್ಕಲ್ ಬುಲ್ಲಿನ ಇನ್ನು ಪೊಲೀಸರು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದೇ ಡೌಟ್. ನೆಕ್ಸ್ಟ್ ಟೈಮ್ ನೀನೇನಾದ್ರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ ಹುಷಾರಲ್ಲಿ. ಅಶೋಕ್ ಬ್ರೋ, ನೀವ್ ಯಾಕೆ ಬಿಗ್ ಬಾಸ್ ಮನೆ ಹತ್ರ ಹೋಗಿದ್ದೀರಾ? ನಾನು ಬರ್ತಿದ್ದೀನಿ. ನೀವಂತ ಅಂತಂದ್ರೆ ನಾನ್ ಬರ್ದಿಲ್ದಾಗ ಇರ್ತೀನಾ? ನಾನು ಬಿಗ್ ಬಾಸ್ ಗೆ ಸೀಸನ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆಸೆ ಇದೆ. ಬನ್ನಿ ಅಶೋಕ್ ಬ್ರೋ, ನಾನು ಬರ್ತೀನಿ ಚಾಪೆ ಎತ್ಕೊಂಡು. ಚಾಪೆ ಎತ್ಕೊಂಡು ಹೋಗೋದಲ್ಲ, ನಿಮ್ಗೆಲ್ಲ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ್ಬೇಕು. ಅವನು ಚಾಪೆ ದಿಂಬು ಕೊನೆಗೆ ಟೆಂಟ್ ನೇ ಹಾಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಟ್ಟವನೆ. ಈಗ ಇವಳು ಬೇರೆ ಚಾಪೆ ತಗೊಂಡ್ ಹೋಯ್ತಾಳಂತೆ. ಬಿಟ್ರೆ ಅಲ್ಲೇ ಫಸ್ಟ್ ನೈಟ್ ಮಾಡ್ಕೊಳ್ಳೋ ತರ ಕಾಣ್ತಾವ್ರೆ. ಓ, ನಿಂದ್ ಆಲ್ರೆಡಿ ಫಸ್ಟ್ ನೈಟ್ ಆಗೋಗಿದೆ ಅಲ್ವೇ? ನಂದು ಫಸ್ಟ್ ನೈಟ್ ಆಗಿತ್ತಲ್ಲ ಫ್ರೆಂಡ್ಸ್. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಬನ್ನಿ, ನಾನು ರೆಡಿ ಆಗ್ತಿದ್ದೀನಿ ಬ್ರೋ. ಬೇಗ ಬನ್ನಿ ಬ್ರೋ, ಬನ್ನಿ ಬೇಗ. ಬಿಗ್ ಬಾಸ್ ಗೇಟ್ ಹತ್ರ ಹೋಗೋದಲ್ಲ. ಈ ನನ್ನ ಮಕ್ಕಳನ್ನ ಹಿಂಗೆ ಬಿಟ್ರೆ ಒಬ್ರಾದ್ಮೇಲೆ ಒಬ್ರು ಹೋಗಿ ಬಿಗ್ ಬಾಸ್ ಗೇಟ್ ಮುಂದೆ ಜಾಂಡ ಊರಿ ಅಲ್ಲೇ ಸಂಸಾರ ಶುರು ಮಾಡಿ ಬಿಗ್ ಬಾಸ್ ಮನೆ ಮುಂದೆ ಬೆಗ್ಗರ್ಸ್ ಕಾಲೋನಿ ಪ್ರಾರಂಭ ಮಾಡಿದ್ರು ಮಾಡ್ಬಿಡ್ತಾರೆ. ಇವ್ರುಗಳನ್ನ ನೋಡ್ತಿದ್ರೆ ಇನ್ನೂ ಒಂದ್ 10 ವರ್ಷ ಆದ್ರೂ ಅದೇ ಬಿಗ್ ಬಾಸ್ ಮನೆ ಸುತ್ತಮುತ್ತ ಚೇಚಿ ಮಾದೇಶ್ ಒಂಥರ ಅಲ್ಕೊಂಡ್ ನಿಂತಿರ್ತಾರೆ ಅನ್ಸುತ್ತೆ. ನಾನೇನಾದ್ರೂ ಬಿಗ್ ಬಾಸ್ ಸೆಲೆಕ್ಟ್ ಆದೆ ಅಂದ್ರೆ ಕಟ್ಸೋದು ಫಸ್ಟ್ ಈ ನಮ್ ಮನೆ. ಕಲರ್ಸ್ ಕನ್ನಡ ಆಗಿರ್ಬೋದು, ನಮ್ ಕಿಚ್ಚ ಬಾಸ್ ಆಗಿರೋದು ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮಂತ ಬಡವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಸರ್. ಡಾಲಿ ಅದ್ ಯಾವ ಮಾಯದಲ್ಲಿ ಬಡವರು ಮಕ್ಕಳು ಬೆಳಿಬೇಕು ಅಂತ ಡೈಲಾಗ್ ಹೊಡೆದ್ರು ಕಾಣೆ. ಬಡವರು ಮನೆ ಮಕ್ಕಳು ಬೆಳಿಬೇಕಂಡ್ರೆ ಬಡವರು ಅನ್ನೋದನ್ನೇ ಒಂದಷ್ಟು ಜನ ಸಿಂಪತಿ ಕಾರ್ಡ್ ಮಾಡ್ಕೊಂಡ್ಬಿಟ್ಟವ್ರಪ್ಪ. ನನ್ ಮಕ್ಳನ್ನ ಮೂರ್ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ದಯವಿಟ್ಟು ನಮ್ಮಂತ ಬಡವರಿಗೆ, ಬಡ ಕಲಾವಿದರಿಗೆ ಒಂದು ಚಾನ್ಸ್ ಕೊಡಿ. ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಬಡವರು ಇದಾರೆ. ಎಲ್ಲಾ ಬಡವರು ಮಿಡಲ್ ಕ್ಲಾಸ್ ಹುಡುಗರಿಗೂ ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಕನ್ಸಿರುತ್ತೆ. ಅವ್ರನ್ನೆಲ್ಲಾ ಬಿಟ್ಟು ನಿನಗೆ ಯಾಕೆ ಬಿಗ್ ಬಾಸ್ ಅವಕಾಶ ಕೊಡಬೇಕು ಅಂತದ್ ಏನ್ ಕಡ್ದ ಕಟ್ಟೆ ಹಾಕಿದ್ಯಾ ಹೇಳಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಷ್ಟು ದಿನ ಗದ್ದೆ ಬೈಲು ತೋಟದಲ್ಲಿ ವಿಡಿಯೋ ಮಾಡ್ಕೊಂಡು ಇದ್ದವನು ಬಿಗ್ ಬಾಸ್ ಶುರು ಆಗಿದ್ದೇ ಆಗಿದ್ದು ಆ ಕೊಟ್ಟಿಗೆ ಮುಂದೆ ನಿಂತ್ಕೊಂಡು sympathy.com ಹೊಡಿತಾವನೆ. ಏನ್ ಚಾಲು ಕಿದ್ಯೋ ಮಗನ? ಬಡವನಿಗೂ ಭಿಕ್ಷುಕನಿಗೂ ಏನ್ ವ್ಯತ್ಯಾಸ ಗೊತ್ತಾ? ಈ ಇಬ್ರು ಬಡವ್ರೆ, ಆದ್ರೆ ಬಡವ ತನ್ನ ಬಡತನದಿಂದ ಆಚೆ ಬರೋಕೆ ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿತಾನೆ. ಅದೇ ಭಿಕ್ಷುಕ ತನ್ನ ಬಡತನನೇ ಸಿಂಪತಿ ಮಾಡ್ಕೊಂಡು ಇವ್ರ ಹತ್ರ ಕೈ ಚಾಚಿ ಸೋಂಬೇರಿತನದ ಜೀವನ ನಡೆಸ್ತಾನೆ. ಅದಕ್ಕೆ ದೊಡ್ಡವರು ಬಡವನ ಕನಸು ಒಂದಿಲ್ಲ, ತಿರುಕನ ಕನಸು ಒಂದಿರೋದು. ಬಡವ ಕನಸ್ ಕಂಡ್ರೆ ಜನ ಸಪೋರ್ಟ್ ಮಾಡ್ತಾರೆ, ಅದೇ ತಿರುಕ ಕನಸ್ಕಂಡ್ರೆ ಮಕ್ಕುಗಿತಾರೆ. ಸೊ ಇವಾಗ ನೀವುಗಳು ಯಾವ ಕ್ಯಾಟಗರಿಲಿ ಸೇರ್ತೀರಿ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ರಪ್ಪ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.